ನಾವು ಬಾಡಿಗೆ ಮನೆಯಲ್ಲಿದ್ದೇವೆ. ನಮ್ಮ ಮನೆ ಎದುರುಗಡೆ ಇರೋರು ದೊಡ್ಡ ಅಂತಸ್ತಿನ ಬಂಗಲೆ ಕಟ್ಕೊಂಡಿದ್ದಾರೆ. ನಾವು ನಮ್ಮ ಮನೆಯಲ್ಲಿರೋ ಸುಖ ಅನುಭವಿಸೋದು ಬಿಟ್ಟು ಅವನ ಮನೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಅಸೂಯೆ ಪಡ್ತಾ ಏನು ಬಂಗಲೆ ಕಟ್ಸ್ಯಾರೆ, 3 ಬಂಗಲೆ ಕಟ್ಸಿಬಿಟ್ರು ಅವರು, 2 ಕಾರ್ ಇಟ್ಕೊಂಡ್ಬಿಟ್ಯಾರ ಅವರು ಅಂತ ಒದ್ದಾಡ್ತಾನೇ ಇದ್ದರೆ ಅವ್ರು ನಾವು ಎಷ್ಟು ವರ್ಷ ಒದ್ದಾಡಿದ್ರು ಅವ್ರ ಮನೇನ ನಮ್ಮ ಹೆಸರಿಗೆ ಬರೆಯಲ್ಲ ಅವರು. ಮತ್ತೇನಾಗತ್ತೆ, ಬಾಡಿಗೆ ಮನೆಯೊಳಗಿರೋ ಸುಖವನ್ನು ಕಳ್ಕೊಂಡು ಆ ಮನೆ ಸಿಗದೇ ಇರುವಂಥ ಇನ್ನಾರ್ದೋ ಮನೆಯ ವೈಭವ ನೋಡಿ ಕರುಬುತ್ತಾ ಇದ್ದರೆ ಅದರಿಂದ ಮನುಷ್ಯ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ದುಃಖೇ ದುಃಖಾಧಿಕಾನ್ ಪಶ್ಯೇತ್ ಅಂತ ಹೇಳ್ತಾರೆ. ಮೋರಿಗಳ ದೊಡ್ಡ ಮೋರಿಗಳ ದಡದಲ್ಲಿ ಬರೇ ಯಾವುದೋ ಒಂದು ಹುಲ್ಲು ಚೋಪಡಿಯಲ್ಲಿ ಅನೇಕ ಜನ ವಾಸ ಮಾಡ್ತಾರೆ. ಪಾಪ ಜೋರಾಗಿ ಮಳೆ ಬಂದರೆ ಮನೆ ಸಮೇತ ಕೊಚ್ಕೊಂಡು ಹೊರಟೋಗುತ್ತೆ. ಅಂತಹ ದಾರುಣ ಸ್ಥಿತಿಯಲ್ಲಿ ಸಾವಿರಾರು ಜನ ಜೀವನ ನಡೆಸ್ತಾ ಇದ್ದಾರೆ. ನನಗೆ ಭಗವಂತ ಅಂತಹ ದಾರುಣ ಸ್ಥಿತಿ ಕೊಟ್ಟಿಲ್ಲ. ನನಗೆ ಒಂದು ಉದ್ಯೋಗ ಅಂತ ಕೊಟ್ಟು, ಒಂದು ಸಂಬಳ ಅಂತ ಕೊಟ್ಟು, ಒಂದು ಮನೆಗೆ ಬಾಡಿಗೆ ಕೊಡೋ ಶಕ್ತಿ ಕೊಟ್ಟು, ಒಂದು ದೃಢವಾದ ಮನೆಯೊಳಗೆ ಇರೋದಕ್ಕೆ ಭಗವಂತ ಅನುಗ್ರಹ ಮಾಡಿದ್ದಾನಲ್ಲ, ಎಂಥ ಭಗವಂತನ ಅನುಗ್ರಹ ಅಂತ ಹೀಗೆ ಚಿಂತನೆ ಮಾಡಿ ಬದುಕೋದು ಕಲ್ತ್ಕೊಳ್ಬೇಕೇ ಹೊರತು ಇಲ್ಲದೇ ಇರೋ ಸುಖವನ್ನೆಲ್ಲ ನೋಡಿ ಅದಿಲ್ಲ ಇದಿಲ್ಲ ನಮಗೆ ಅಂತ ಅಳ್ತಾ ಕೂತ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅನ್ನುವ ಎಚ್ಚರಿಕೆಯನ್ನು ಹೇಳ್ತಾರೆ. ಹಳೆ ಕಾಲದಲ್ಲಿ ಬಡವರ ಸಂಖ್ಯೆ ಬಹಳ ವಿಶೇಷವಾಗಿತ್ತು. ಆದರೆ ಯಾರೂ ನಾವು ಬಡವರು ಅಂತ ಅವರು ಕುಗ್ತಾ ಇರಲಿಲ್ಲ. ಅವರು ಆರಾಮಾಗಿದ್ದರು. ಎದುರುಗಡೆ ಮನೆಯವರು ಕಾರ್ ತೊಗೊಂಡ್ರೆ ಕೊಟ್ಟು ಹುಟ್ಟಿದಾರಪ್ಪ ಅವರು, ದೇವರವರು ಸುಖ ಪಡ್ತಾ ಇದ್ದಾರೆ, ಜನ್ಮಾಂತರ ಕೊಟ್ಟಿದ್ದಾರೆ, ಸುಖ ಅನುಭವಿಸ್ತಾ ಇದ್ದಾರೆ ಅಂತ ಹೀಗೆ ಅಂದ್ಕೊಳ್ತಾ ಇದ್ವಿ ಹೊರತು ನಮಗೆ ಕಾರ್ ಇಲ್ವಲ್ಲ ಅಂತ ಸಂಕಟ ಪಡ್ತಾ ಇರಲಿಲ್ಲ. ಈಗ ನಮಗೆ ಬಹಳ ದೊಡ್ಡ ಬ್ಯಾಂಕಿನ ವ್ಯವಸ್ಥೆಗಳಿದೆ. ಏನು ಅಂದರೆ, ನಿಮಗೆ ದುಡ್ಡಿಲ್ಲದೆ ಹೋದರೆ ನಾವು ಸಾಲ ಕೊಡ್ತೀವಿ ತೊಗೊಳ್ರಿ ಅಂತ ನಮಗೆ ಸಾಲ ಮಾಡಿಯಾದರೂ ಸುಖ ಅನುಭವಿಸ್ರಿ ಅಂತ ಪ್ರೇರಣೆ ಕೊಡುವಂತಹ ಯೋಜನೆಗಳು ನಮ್ಮಲ್ಲಿ ಬೇಕಾದಷ್ಟಿದೆ. ಕೈಯಲ್ಲಿ ದುಡ್ಡಿರೋರು ದುಡ್ಡು ಕೊಟ್ಟು ತೊಗೊಂಡು ಸುಖ ಅನುಭವಿಸ್ತಾ ಇರ್ತಾರೆ. ಅವ್ರ ಮೇಲೆ ಅಸೂಯೆಗೆ ನಾವು ಸಾಲ ಮಾಡಿ ತೊಗೊಳ್ತೇವೆ. ಕೊನೆಗೆ ಸಾಲ ತೀರಿಸ್ಲಿಕ್ಕಾಗದೆ ಕಾರೇ ಮಾರಿಬಿಟ್ಟು ಮತ್ತು ಮಾಮೂಲಿ ಯಥಾ ಪ್ರಕಾರ ನಡ್ಕೊಂಡು ಹೋಗ್ತಾ ಇರ್ತೇವೆ. ಇದು ನಮ್ಮ ಸ್ಥಿತಿಯಾಗಿದೆ. ಸಾಲ ಕೊಡ್ತಾರೆ ಅಂತ ಹೇಳಿ ನಾವು ಕಾರ್ ತೊಗೊಳ್ಳೋದಲ್ಲ. ನಮಗದರ ಅವಶ್ಯಕತೆ ಇದೆಯೋ ಇಲ್ವೋ, ಅದನ್ನು ಸಾಕೋ ಯೋಗ್ಯತೆ ಇದೆಯೋ ಇಲ್ಲೋ, ಸಾಲ ತೀರಿಸೋ ಯೋಗ್ಯತೆ ಇದೆಯೋ ಇಲ್ಲೋ, ಇದನ್ನೆಲ್ಲ ವಿಮರ್ಶೆ ಮಾಡಲ್ಲ. ಅವರು ಕಾರ್ ತೊಗೊಂಡಿದ್ದಾರೆ, ನಿಮಗೆ ದುಡ್ಡಿಲ್ವಾ, ನಾವು ಕೊಡ್ತೀವಿ ದುಡ್ಡು, ತೊಗೊಳ್ಳಿ ಕಾರು ಅಂತ ಬೇಕಾದಷ್ಟು ನಮಗೆ ಸಾಲ ಮಾಡಿಯಾದರೂ ಸುಖ ಪಡಲಿಕ್ಕೆ ಸ್ಫೂರ್ತಿ ಕೊಡುವಂಥ ಯೋಜನೆಗಳನ್ನು ಹಾಕಿಕೊಂಡು ಅವರು ಸುಖ ಪಡ್ತಾರೆ. ನಮಗೆ ಸಾಲ ಕೊಟ್ಟು ಅವರು ಸುಖ ಪಡ್ತಾರೆ. ನಾವು ಸಾಲ ತೊಗೊಂಡು ತೀರಿಸ್ಲಿಕ್ಕಾಗದೆ ಕಾರು ಮಾರಿ ಮರ್ಯಾದೆನೂ ಕಳ್ಕೊಂಡು ಒದ್ದಾಡ್ತಾ ಇರ್ತೇವೆ ನಾವು. ಇದು ಬದುಕೋ ರೀತಿಯೇ ಅಲ್ಲ ಅಂತಾರೆ. ನಮಗೇನು ದೇವರು ಕೊಟ್ಟಿದ್ದಾನೆ, ಸಾಲ ಮಾಡದೆ ಬದುಕೋದೇ ನಿಜವಾದ ಸುಖ ಅಂತ ಶಾಸ್ತ್ರ ನಮಗೆ ಹೇಳುತ್ತೆ. ಹಳೆ ಕಾಲದಲ್ಲಿ ಅನೇಕ ಜನರಿಗೆ ನಾನು ಒಂದು ರೂಪಾಯಿ ಸಾಲ ಮಾಡಿಲ್ಲಪ್ಪ, ಹಾಗೆ ಬದುಕಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋರು. ಇವತ್ತು ಆ ಹೆಮ್ಮೆಗಳು ಯಾರೂ ಹೇಳ್ಕೊಳ್ಳೋಕ್ಕೆ ಯಾರಿಗೂ ಅಂಥ ಧೈರ್ಯ ಇಲ್ಲ. ಆದ್ದರಿಂದ ಸಾಲ ಇಲ್ಲದೆ ಬದುಕೋದು, ಇನ್ನೊಬ್ಬರ ಮನೆಗೆ ಕೈ ಒಡ್ಡದೆ ಬದುಕೋದು, ನಮಗೇನು ದೇವರು ಕೊಟ್ಟಿದ್ದಾನೆ ಅದರೆಲ್ಲ ಸುಖವಾಗಿ ಬದುಕೋದನ್ನು, ನೆಮ್ಮದಿಯಾಗಿ ಬದುಕೋದನ್ನು ನಾವು ಕಲ್ತ್ಕೊಳ್ಬೇಕು ಎಂಬ ಎಚ್ಚರಿಕೆಯನ್ನು, ಇದೆಲ್ಲ ಮಾನಸಿಕ ಆರೋಗ್ಯಕ್ಕೂ ಒಳ್ಳೆಯದು, ದೇಹದ ಆರೋಗ್ಯಕ್ಕೂ ಒಳ್ಳೆಯದು ಅನ್ನುವ ಚಿಂತನೆಯನ್ನು ಇಲ್ಲಿ ಪುರಾಣದಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಇದೆಲ್ಲ ನಮಗೆ ಬದುಕಿಗೆ ಬೇಕಾದಂತಹ ಮುಖ್ಯವಾದ ಮಂತ್ರಗಳು ಅನ್ನುವುದನ್ನು ಗಮನಿಸಬೇಕು. ಹಾಗೆಯೇ ಸ್ವಾಧ್ಯಾಯ ಈಶ್ವರ ಪೂಜನೆ, ನಾವು ಯಾವ ಶಾಖೆಯಲ್ಲಿ ಬಂದಿದ್ದೇವೆ ಆ ವೇದಗಳ ಶಾಸ್ತ್ರಗಳ ಅಧ್ಯಯನವನ್ನು ಮಾಡೋದು ಮತ್ತು ಶಾಸ್ತ್ರೋಕ್ತವಾದ ವಿಧಿಯಲ್ಲಿ ನಮಗೆ ಹೇಳಿದ ರೀತಿಯಲ್ಲಿ ಭಗವಂತನನ್ನು ಪೂಜೆ ಮಾಡೋದು, ಇದೆಲ್ಲ ನಾವು ಬಳಸಿಕೊಂಡ್ರೆ ನೆಮ್ಮದಿಯಾಗಿ ಬದುಕ್ತೇವೆ. ಭಗವದ್ ಅನುಗ್ರಹ ಸಂಪಾದನೆ ಮಾಡಿಕೊಳ್ಳುವ ದಾರಿಯಲ್ಲಿ ಹೆಜ್ಜೆ ಇಡೋದಕ್ಕೆ ಅನುಕೂಲ ಆಗತ್ತೆ ಅಂಥೇಳಿ ಯಮ ನಿಯಮಗಳ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಅನಂತರ ಆಸನವನ್ನು ಹೇಳ್ತಾರೆ. ಆಸನವನ್ನು ಹೇಳುವಾಗ ಗೀತೆಯ ಮಾತುಗಳನ್ನೇ ಇಲ್ಲಿ ಹೇಳ್ತಾರೆ. ಏನೆಂದರೆ, ಆಸನಂ ಕಮಲಾದ್ಯುಕ್ತಂ ತದ್ಬದ್ಧ್ವಾ ಚಿಂತಯೇತ್ ಪರಂ ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜನ ಕುಶೋತ್ತರಂ ತತ್ರೈಕಾಗ್ರ್ಯಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮ ವಿಶುದ್ಧಯೇ ಸಮಕಾಯ ಶಿರೋಗ್ರೀವಂ ಧಾರೇನ್ ಅಚಲಂ ಸ್ಥಿರಃ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್. ಹೀಗೆ ಆ ಆಸನದ ಕ್ರಮವನ್ನು ಹೇಳ್ತಾರೆ. ಹೇಳುವಾಗ ಯಾತಕ್ಕೋಸ್ಕರ ಆಸನ ಅಂದರೆ, ಆಸನ ಹಾಕೊಂಡು ಕೂತ್ಕೊಳ್ಳೋದೇ ಒಂದು ಸಾಧನೆ ಅಲ್ಲ. ಆಸನ ಹಾಕ್ಕೊಳ್ಳೋದು ಭಗವಂತನ ಧ್ಯಾನಕ್ಕೋಸ್ಕರ. ಅದಕ್ಕೆ ಪದ್ಮಾಸನ ಅಂತಿದೆ, ಭದ್ರಾಸನ ಅಂತಿದೆ, ವೀರಾಸನ ಅಂತಿದೆ, ವಜ್ರಾಸನ ಅಂತಿದೆ, ನಾನಾ ತರಹದ ಸ್ವಸ್ತಿಕಾಸನ ಅಂತಿದೆ. ಹೀಗೆ ನಾನಾ ಆಸನಗಳನ್ನು ಹೇಳಿ
ಯಾವ ಆಸನ ನಿಮ್ಮ ದೇಹಕ್ಕೆ ಹಿತವಾಗಿರುತ್ತೆ, ನಿಮಗೆ ಮೈ ಕಾಲು ನೋವು ಆಗದೇ ಇರೋ ಹಾಗಿರುತ್ತೆ, ಅಂಥ ಆಸನದಲ್ಲಿ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಹೀಗೆ ಇಂಥದೇ ಆಸನದಲ್ಲಿ ಕೂತ್ಕೋಬೇಕು ಅಂತ ಹೇಳಲ್ಲ. ಯಾಕೆಂದರೆ ಏನೋ ಪುರಾಣದಲ್ಲಿ ಹೇಳಿದ್ರು ಅಂತ ಹೇಳಿ ಬಲವಂತ ಪದ್ಮಾಸನ ಹಾಕಿ ಕಾಲೆಲ್ಲ ನೋವು ಹೊಚ್ಕೊಂಡು ನಮ್ಮ ಕಣ್ಣು ಮುಚ್ಚಿ ಬರೀ ಕಾಲು ನೋವು ಕಡೆಗೆ ಗಮನ ಬರ್ತಾ ಇರುತ್ತೆ. ಹಾಗಾಗಬಾರ್ದು ಅಂತಾರೆ. ಯಾವ ಆಸನ ನಿಮಗೆ ಸುಖವಾಗಿರುತ್ತೆ, ಹಿತವಾಗಿರುತ್ತೋ ಅಂಥ ಆಸನವನ್ನು ಹಾಕ್ಕೊಳ್ಳಿ ಹಾಗೆ ಅಂತ ಅಂತಾರೆ. ಅದರಿಂದ ಪದ್ಮಾಸನ ಇರ್ಬೋದು, ವೀರಾಸನ ಇರ್ಬೋದು, ಸ್ವಸ್ತಿಕಾಸನ ಇರ್ಬೋದು, ನಮ್ಮ ದೇಹಕ್ಕೆ ಹಿತವಾಗುವಂತೆ ಆಸನವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತಾರೆ. ಜೊತೆಯಲ್ಲಿ ನೆಲದ ಮೇಲೆ ಚೈಲಾಜಿನ ಕುಶೋತ್ತರಂ, ಒಂದು ವಸ್ತ್ರವನ್ನು ಹಾಕಿ ಅದರ ಮೇಲೆ ಕೃಷ್ಣಾಜಿನ ಹಾಕಿ ಅದರ ಮೇಲೆ ದರ್ಭೆಯನ್ನು ಹಾಕಿ ಅದರ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆಂದರೆ ನೆಲದ ವೈಬ್ರೇಷನ್ನು ನಮ್ಮ ಮನಸ್ಸನ್ನು ಕೆಡಿಸಬಾರದು, ಹಾಗೇನು ಉದ್ದೇಶಕ್ಕೋಸ್ಕರ ಈ ಆಸನದ ವ್ಯವಸ್ಥೆ. ಅದರಲ್ಲೂ ಕೂಡ ಯಾವ್ಯಾವ ಆಸನವನ್ನು ಹಾಕಿಕೊಂಡ್ರೆ ಏನೇನು ಫಲ, ಅದರ ವೈವಿಧ್ಯಗಳು ಹೇಳ್ತಾರೆ. ಬರೀ ಮರದ ಆಸನ ಆಗಬಾರ್ದು, ಹೀಗೆ ಬೇರೆ ಬೇರೆ ಆಸನಗಳಲ್ಲಿ ಕೂತ್ಕೊಂಡ್ರೆ, ಕೆಲವು ಆಸನದಲ್ಲಿ ಕೂತ್ಕೊಂಡ್ರೆ ವ್ಯಾಧಿ ಶುರುವಾಗುತ್ತೆ. ಅದರಿಂದ ಯಾವ್ಯಾವ ಆಸನಗಳನ್ನು ಬಳಸ್ಕೊಳ್ಬೇಕು ಅದಕ್ಕೆ ಒಂದು ಕ್ರಮವನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ಅನಂತರ ಅತಿ ಎತ್ತರದ ಆಸನ ಆಗಲಿ, ಅತಿ ತಗ್ಗಿನ ಆಸನ ಆಗಲಿ ಕೂತ್ಕೊಂಡು ಎಲ್ಲೋ ಬಿದ್ದುಬಿಡ್ತೇವೆ ಅನ್ನೋ ಆತಂಕದಲ್ಲೇ ಕೂತಿದ್ದೇ ದೊಡ್ಡ ಅಪರಾಧ ಆಗಿಬಿಡುತ್ತೆ. ಆದ್ದರಿಂದ ಅದೆಲ್ಲ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾರೆ. ಈ ಎಲ್ಲ ಇದ್ದು ಮನಸ್ಸನ್ನು ಏಕಾಗ್ರತೆಗೊಳಿಸಿ ಭಗವಂತನ ಕಡೆಗೆ ಚಿಂತನೆ ಹರಿಸಬೇಕು. ಇದು ಆಸನದ ಪ್ರಧಾನ ಉದ್ದೇಶ ಎಂಬ ಅಂಶವನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ಕಣ್ಣು ಮುಚ್ಚಿ ಭಗವಂತನನ್ನು ಧ್ಯಾನ ಮಾಡಿರಿ. ಪೂಜ್ಯ ಪೇಜಾವರ ಶ್ರೀಗಳವರು ಒಮ್ಮೆ ಗೀತಾ ಪ್ರವಚನ ಮಾಡ್ತಾ ಇದ್ದಾಗ ಹೀಗೆ ಧ್ಯಾನ ಯೋಗದ ಬಗ್ಗೆ ಹೇಳ್ತಾ ಇದ್ದರು. ಉಪನ್ಯಾಸ ಮುಗಿದ ಮೇಲೆ ಯಾರೋ ಶ್ರೋತೃಗಳು ಬಂದರು, ಸ್ವಾಮಿ ಕಣ್ಣು ಮುಚ್ಕೊಂಡು ಯಾಕೆ ಧ್ಯಾನ ಮಾಡಬೇಕು? ಪ್ರಶ್ನೆ ಏನು ಬೇಕಾದ್ರೆ ಬರ್ಬೋದು. ಅವ್ರು ಕೇಳಿದ್ರು, ಸ್ವಾಮಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಅಂತ ಕಣ್ಣು ಯಾಕೆ ಮುಚ್ಚಬೇಕು? ಸ್ವಾಮಿಗಳು ಹೇಳಿದ್ರು, ನಿಮಗೆ ಸಿನಿಮಾಗೆ ಹೋಗ್ತೀರಾ ನೀವು? ಒಂದು ಹೌದು. ಮತ್ತು ಎಲ್ಲ ಬಾಗಿಲು ಹಾಕಿ ಯಾಕೆ ಸಿನಿಮಾ ತೋರಿಸ್ತಾರೆ? ಎಲ್ಲ ಬಾಗಿಲು ಓಪನ್ ಆಗಿಟ್ಟು ಯಾಕೆ ಸಿನಿಮಾ ತೋರಿಸಲ್ಲ? ಅಲ್ಲ, ಹೊರಗಡೆ ಎಲ್ಲ ಬೆಳಕು ಬಂದುಬಿಡುತ್ತೆ, ಒಳಗಡೆ ಸ್ಪಷ್ಟವಾಗಿ ನೋಡೋಕ್ಕಾಗಲ್ಲ, ಚಿತ್ರ ಕಾಣಲ್ಲ ಸ್ವಾಮಿ, ಅದಕ್ಕೋಸ್ಕರ ಎಲ್ಲ ಬಾಗಿಲು ಹಾಕ್ತಾರೆ, ಅದಕ್ಕೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಬೇಕು ಅಂದರು ಅವರು. ನಾವು ಕಣ್ಣು ತಕ್ಕೊಂಡು ಕೂತ್ಕೊಂಡ್ರೆ ಹೊರಗಡೆ ವಸ್ತುಗಳ ಜ್ಞಾನವೇ ನಮಗೆ ಬರ್ತಾ ಇರುತ್ತೆ. ಆ ಹೊರಗಡೆ ವಸ್ತುಗಳ ಜ್ಞಾನವನ್ನು ತಡೆದುಕೊಂಡು ಒಳಗಡೆಯ ವಸ್ತುವನ್ನು ನೋಡುವ ಪ್ರಯತ್ನ ಮಾಡಬೇಕು. ಅದಕ್ಕೆ ಪುರಾಣದಲ್ಲಿ ಉಪನಿಷತ್ತಲ್ಲಿ ಹೇಳ್ತಾರೆ, ಆವೃತ್ತ ಚಕ್ಷು ಅಮೃತತ್ವ ಮಿಚ್ಚನ್. ಆವೃತ್ತ ಚಕ್ಷು ಅಂದರೆ ನಮ್ಮ ಕಣ್ಣು ಹೊರಗಡೆ ಏನು ನೋಡೋದು ಅಭ್ಯಾಸ ಮಾಡಿಕೊಂಡಿದೆ, ಆ ಕಣ್ಣನ್ನು ಹೊರಗಡೆ ನೋಡೋದನ್ನು ನಿಲ್ಲಿಸಿ ಒಳಗಡೆ ನೋಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆದ್ದರಿಂದ ಇಂದ್ರಿಯ ನಿಗ್ರಹ ಅಂದರೆ ಏನು? ಒಬ್ಬ ಹೇಳ್ದ, ಉಪನ್ಯಾಸ ಮಾಡಿದ್ರು ಇಂದ್ರಿಯ ನಿಗ್ರಹ ಮಾಡಬೇಕು ಅಂತ. ಒಬ್ಬ ಉಪನ್ಯಾಸ ಕೇಳಿದ, ಪೂರ್ತಿ ಒಳ್ಳೆ ಸ್ಫೂರ್ತಿ ಬಂತು ಅವನಿಗೆ. ನಾನು ಇಂದ್ರಿಯ ನಿಗ್ರಹ ಮಾಡಿ ನಾಳೆ ಪ್ರವಚನ ಮಾಡುವವ್ರಿಗೆ ಬಂದು ಹೇಳಬೇಕು, ಆಚಾರ್ಯ ನಾನು ಇಂದ್ರಿಯ ನಿಗ್ರಹ ಮಾಡ್ಕೊಂಡಿದ್ದೀನಿ ಅಂತ ಹೇಳಬೇಕು ಅಂಥೇಳಿ ಮನೆಗೆ ಹೋಗಬೇಕಾದ್ರೆ ಒಂದು ಒಳ್ಳೆ ಮಚ್ಚು ಕತ್ತಿಯನ್ನು ಕೊಂಡ್ಕೊಂಡು ಹೋದ. ಎಲ್ಲ ಕೈ ಕಾಲು ಕಡಿದುಕೊಂಡ. ಗುರುಗಳೇ ನಾನು ಇಂದ್ರಿಯ ನಿಗ್ರಹ ಮಾಡ್ಕೊಂಡಿದ್ದೇನೆ ನೋಡ್ರಿ ಅಂತ ರಕ್ತ ಬರ್ತಾ ಇರೋ ಕೈ ಕಾಲು ಕಡಿದುಕೊಂಡು ತೋರಿಸ್ತಾ. ಇದು ಇಂದ್ರಿಯ ನಿಗ್ರಹ ಅಲ್ಲ. ಇಂದ್ರಿಯಗಳನ್ನು ಕೊಲ್ಲೋದು, ಸಾಧನಗಳನ್ನು ಕಳ್ಕೊಳ್ಳೋದು ಇಂದ್ರಿಯ ನಿಗ್ರಹ ಅಲ್ಲ. ಸಾಧನಗಳನ್ನು, ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸೋದನ್ನು ಇಂದ್ರಿಯ ನಿಗ್ರಹ ಅಂತ ಕರೀತಾರೆ. ಅದು ಪುರಾಣ ಹೇಳೋ ಸುಲಭ, ಅವ್ರಿಗೂ ಇಂದ್ರಿಯಗಳೇನು ಒಳಮುಖವಾಗಿ ಇರಲ್ಲ ಪಾಪ. ಆದರೂ ಏನು ಪ್ರವಚನ ಕೂಡಿಸಿದ್ದಾರೆ ಹೇಳ್ತಾ ಇರ್ತಾರೆ. ಆದ್ದರಿಂದ ಇಂದ್ರಿಯ ನಿಗ್ರಹ ಗಳಿಸೋದು ಅಂದರೆ ಹೇಗೆ, ಅದರ ವಿಧಾನ ಹೇಗೆ, ಅದಕ್ಕೆ ಗೀತೆಯಲ್ಲಿ ಹೇಳ್ತಾರೆ. ಅದನ್ನು ಇಲ್ಲೂ ಕೂಡ ಹೇಳ್ತಾರೆ. ಎಲ್ಲ ಬೇರೆ ಬೇರೆ ಇಂದ್ರಿಯಗಳಿಗೆ ಬೇರೆ ಬೇರೆ ದೇವತೆಗಳಿದ್ದಾರೆ. ಯಾವ ಇಂದ್ರಿಯಗಳಿಗೆ ಯಾರ್ಯಾರು ಅಭಿಮಾನಿ ದೇವತೆಗಳು ಅನ್ನುವುದನ್ನು ತಿಳ್ಕೊಳ್ಬೇಕು. ಅವರವರ ತಾರತಮ್ಯವನ್ನು ತಿಳ್ಕೊಳ್ಬೇಕು. ಆನಂತರ ಇಂದ್ರಿಯಗಳು ಯಾವ ವಿಷಯಗಳನ್ನು ನೋಡುತ್ತೆ, ಆ ವಿಷಯದ ದೇವತೆಗಳು ಯಾರು ಅಂತ ತಿಳ್ಕೊಳ್ಬೇಕು. ಹಾಗೆ ಇಂದ್ರಿಯ, ವಿಷಯ, ಮನಸ್ಸು ಮತ್ತು ಬುದ್ಧಿ, ಹೀಗೆ ಅಲ್ಲಿರ ಎಲ್ಲ ಇಂದ್ರಿಯ ದೇವತೆಗಳನ್ನು ತಿಳ್ಕೊಂಡು ಯಾವ ದೇವತೆಗಳ ಅಧೀನದಲ್ಲಿ ಯಾರ್ಯಾರಿದ್ದಾರೆ ಅಂತ ಅವರಲ್ಲಿರ್ತಕ್ಕಂಥ ನಿಯಾಮಕ ಭಾವವನ್ನು ತಿಳ್ಕೊಂಡು ಆ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಅಧೀನವಾದ ನಮ್ಮ ಇಂದ್ರಿಯವನ್ನು ಅಂತರ್ಮುಖಗೊಳಿಸ್ರಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಆಗ ಆ ದೇವತೆಗಳು ಒಲಿದು ನಮಗೆ ಅನುಗ್ರಹ ಮಾಡಿ ನಮ್ಮ ಇಂದ್ರಿಯಗಳು ಒಳಮುಖವಾಗುವಂತೆ ಅನುಗ್ರಹ ಮಾಡ್ತಾರೆ. ಆಗ ನಮಗೆ ಧ್ಯಾನ ಮಾಡೋಕ್ಕೆ ಅನುಕೂಲ ಆಗತ್ತೆ. ಇದು ಉಪನಿಷತ್ತು ನಮಗೆ ಹೇಳಿಕೊಟ್ಟಿರತಕ್ಕಂಥ ಮಾರ್ಗ. ಇದರಲ್ಲಿ ಎಲ್ಲ ಇಂದ್ರಿಯಗಳನ್ನು ಪರಾಂಚಿಖಾನಿ ವಿತೃಣಾತ್ ಸ್ವಯಂಭೂ, ಎಲ್ಲ ಇಂದ್ರಿಯಗಳನ್ನು ಬಹಿರ್ಮುಖವಾಗಿ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಅಂದರೆ ಎಲ್ಲ ಇಂದ್ರಿಯಗಳು ಹೊರಗಡೆ ವಿಷಯದ ಕಡೆಗೆ ಧಾವಿಸಿ ಓಡ್ತಾ ಇರುತ್ತೆ. ಆ ಹೊರಗಡೆ ವಿಷಯದ ಕಡೆಗೆ ಧಾವಿಸಿ ಓಡುವ ಇಂದ್ರಿಯಗಳನ್ನು ಒಳಗಿನ ವಿಷಯದ ಕಡೆಗೆ ತಿರುಗಿಸೋದಿದೆಯಲ್ಲ, ಅದನ್ನು ಇಂದ್ರಿಯ ನಿಗ್ರಹ ಹಾಗೆ ಅಂತ ಹೇಳ್ತಾರೆ.
ಆದರೆ ಅದಕ್ಕೊಂದು ರೂಪಕ ಕೊಟ್ಟು ಹೇಳ್ತಾರೆ ಬಹಳ ಸುಂದರವಾಗಿ. ಏನು ಅಂತಂದರೆ, ಶರೀರಂ ರಥಮಿತ್ಯಾಹು ಇಂದ್ರಿಯಾಣ್ಯಸ್ಯ ವಾಜಿನಃ ಮನಶ್ಚ ಸಾರಥಿ ಪ್ರೋಕ್ತಃ ಪ್ರಾಣಾಯಾಮ ಕಷಸ್ಮೃತಃ. ಒಂದು ಮಾತು ಹೇಳ್ತಾರೆ, ಏನಂತಂದರೆ, ಈ ಇಂದ್ರಿಯಗಳಿದೆಯಲ್ಲ ಅದು ಕುದುರೆಗಳು, ನಮ್ಮ ಶರೀರವೇ ರಥ, ಅದನ್ನು ಎಳೆದುಕೊಂಡು ಹೋಗುವ ಕುದುರೆಗಳು ಅಂದರೆ ಇಂದ್ರಿಯಗಳು. ಅದನ್ನು ಆ ಕುದುರೆಗಳನ್ನು ನಿಯಂತ್ರಿಸುವಂತಹ ಕಡಿವಾಣ ಅಂದರೆ ಇದು ಹೇಳ್ತಾ ಮನಃಪ್ರಗ್ರಹಮೇವತು, ಮನಸ್ಸು ಅನ್ನುವ ಲಗಾಮಿನ ಮೂಲಕ ಕುದುರೆಗಳನ್ನು ಒಂದು ರಥದಲ್ಲಿ ನಾವು ಕೂತ್ಕೊಂಡು ಪ್ರಯಾಣ ಮಾಡಬೇಕಾದರೆ ಒಳ್ಳೆಯ ರಥ ಇರಬೇಕು, ರಥಕ್ಕೆ ಒಳ್ಳೆಯ ಪಳಗಿದ ಕುದುರೆ ಇರಬೇಕು, ಆ ಕುದುರೆಯನ್ನು ನಿಯಂತ್ರಿಸುವಂತಹ ಒಂದು ಲಗಾಮಿ ಇರಬೇಕು, ಆ ಲಗಾಮಿನ ಮೂಲಕ ಕುದುರೆಯನ್ನು ನಿಯಂತ್ರಿಸಲಿಕ್ಕೆ ಬರತಕ್ಕಂತಹ ಪಳಗಿದ ಸಾರಥಿ ಇರಬೇಕು. ಅಂಥ ರಥದಲ್ಲಿ ಕೂತಂತಹ ರಥಿಕ ಪ್ರಯಾಣಿಕ ತಾನು ಯಾವ ಊರಿಗೆ ಹೋಗಬೇಕೋ ಆ ಊರಿಗೆ ಹೋಗಿ ಸೇರ್ತಾನೆ. ಸಾರಥಿ ಸರಿಯಿಲ್ಲ ಅಂತಾದರೆ, ಲಗಾಮು ಸರಿಯಿಲ್ಲ ಅಂತಾದರೆ, ಲಗಾಮಿನ ಹತೋಟಿಯಲ್ಲಿ ಕುದುರೆಗಳಿಲ್ಲ ಅಂತಾದರೆ, ಇವನು ಹೋಗುವ ಗುರಿಗೆ ಹೋಗೋ ಬದಲು ಕುದುರೆ ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ಹೋಗ್ತಾನೆ. ಆದ್ದರಿಂದ ಕುದುರೆ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ನಾವು ಹೋದರೆ ಹೊಂಡಕ್ಕೆ ಹೋಗಿ ಬೀಳ್ತೇವೆ ನಾವು. ಆದರೆ ಕುದುರೆ ಹೋಗೋ ಕಡೆ ನಾವು ಹೋಗೋದಲ್ಲ, ನಾವು ಹೋಗೋ ಕಡೆ ನಮ್ಮ ಕುದುರೆಯನ್ನು ಓಡಿಸ್ಕೊಂಡು ಹೋಗಬೇಕು. ಅದೇ ಸಾರಥಿಯ ದಕ್ಷತೆ. ಅಂಥ ದಕ್ಷ ಸಾರಥಿಯ ಸಾರಥ್ಯದಲ್ಲಿ ಕುಳಿತಂತಹ ಪ್ರಯಾಣಿಕ ಗುರಿ ತಲುಪ್ತಾನೆ. ಆದ್ದರಿಂದ ನಮ್ಮ ಶರೀರ ಅನ್ನೋದು ಒಂದು ರಥ ಆದರೆ, ಅದ ಇಂದ್ರಿಯಗಳು ಕುದುರೆಗಳಾದರೆ, ಆ ಕುದುರೆಗಳನ್ನು ನಿಯಂತ್ರಿಸುವಂತಹ ಲಗಾಮು ಮನಸ್ಸಾದರೆ, ಮನಸ್ಸನ್ನು ಹಿಡಿದು ನಡೆಸುವಂತಹ ಸಾರಥಿ ಅನ್ನೋದು ಬುದ್ಧಿ ಅಂದರೆ ವಿವೇಕ ಅಂತಾದರೆ, ಅಂತಹ ರಥದಲ್ಲಿ ಕೂತ ಪ್ರಯಾಣಿಕ ಅಂದರೆ ಸಾಧಕನಾದ ಜೀವ ತನ್ನ ಗುರಿಯಾದ ಭಗವಂತನ ಕಡೆಗೆ ಸಾಗ್ತಾನೆ.